ವಚನ ಮಳೆಯಾಗಿ ಸುರಿಯುವುದು, ಸತ್ಯ ಹೂವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಗಾಪೆ ಗಾಸ್ಪೆಲ್ ಮಿನಿಸ್ಟ್ರೀಸ್ನ ಸತ್ಯಂ ಸತ್ಯವೇ ಅನ್ನುವಂಥ ಈ ಸುವಾರ್ಥ ಸಂದೇಶಕ್ಕೆ ಕ್ರಿಸ್ತನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ಎಲ್ಲ ಸತ್ಯಂ ಸತ್ಯವೇ ಪ್ರೇಕ್ಷಕರಿಗೆ ವಂದಿಸುತ್ತಾ ಅದೇ ಉಳಿದ ಭಾಗವನ್ನು ನಾವು ಮುಂದುವರಿಸೋಣ. ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 12ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ ನಾವು ಧ್ಯಾನ ಮಾಡ್ತಿದ್ವಿ. ಈಗಾಗಲೇ ಕೆಲವು ವಿಷಯಗಳನ್ನು ಅದರಿಂದ ನಾವು ಕಲಿತ್ಕೊಂಡಿದ್ದೇವೆ. ಅದನ್ನೇ ನಾವು ಮುಂದುವರಿಸುತ್ತಾ 5ನೇ ಗುಣ, ಒಬ್ಬ ದೇವರ ಮಗನು ಇಲ್ಲವೇ ದೇವರ ಮಗಳು ಹೊಸ ಜೀವಿತವನ್ನು ಪ್ರಾರಂಭ ಮಾಡಬೇಕಾದ್ರೆ ಅದನ್ನು ಉತ್ತೇಜನಪಡಿಸುವಂಥ, ಆ ಒಂದು ಹೊಸ ಜೀವನಕ್ಕೆ ಉತ್ತೇಜನಪಡಿಸುವಂಥ ಕೆಲವು ಉದ್ದೇಶಗಳನ್ನು ನೋಡ್ತಿದ್ದೇವೆ. ಅದರಲ್ಲಿ ಮೊದಲನೇ ಉದ್ದೇಶ ಅದು ದೇವರ ಕೃಪೆ. ದೇವರ ಕೃಪೆ ಮನುಷ್ಯನನ್ನು ಹೊಸ ಜೀವನಕ್ಕೆ ನಡೆಸ್ತದೆ. ಆ ಕೃಪೆಯಿಂದ ನಮಗೆ ಏನು ಸಿಕ್ತು ಅದನ್ನು ಈಗಾಗಲೇ ನೋಡಿದ್ದೇವೆ. ನಂತರ ಆ ಕೃಪೆಯ ನಿಮಿತ್ತವಾಗಿ ಆಶೀರ್ವಾದ ಪಡ್ಕೊಂಡಂಥ ವ್ಯಕ್ತಿಗಳ ಜೀವನದಲ್ಲಿ ಇರಬೇಕಂತ ಗುಣಗಳನ್ನು, ಇಲ್ಲವೇ ನಾನು ಆವಾಗಲೇ ಹೇಳಿದೆ, ಪೌಲನು ಅದನ್ನು 8 ಕೃಪೆಗಳು ಅಂತ ಕರೀತಾನೆ. ಹಾಗಾಗಿ ಆ ಕೃಪೆಗಳಲ್ಲಿ 4 ಕೃಪೆಗಳನ್ನೇ ಈಗಾಗಲೇ ನಾವು ನೋಡಿದ್ದೇವೆ. ಇನ್ನು 4 ನಾನು ನಿಮ್ಮ ಜೊತೆಯಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 17ನೇ ವಾಕ್ಯದವರೆಗೆ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ಇಲ್ಲಿ ತನಕ ನಾವು ನೋಡಿದ್ವಿ. ಈಗ 5ನೆಯ ಒಂದು ಗುಣವನ್ನು ಇಲ್ಲವೇ ಕೃಪೆಯನ್ನು ಅವನು ನಮ್ಮೊಟ್ಟಿಗೆ ವಿವರಿಸ್ತಾ ಇದ್ದಾನೆ. ದೀರ್ಘ ಶಾಂತಿ. 5ನೆಯ ಒಂದು ಗುಣ ಭಕ್ತರಲ್ಲಿ, ದೇವರ ಮಕ್ಕಳಲ್ಲಿ ಇರಬೇಕಂತ 5ನೇ ಗುಣ ಅದು ದೀರ್ಘ ಶಾಂತಿ. ದೀರ್ಘ ಶಾಂತಿಯನ್ನು ಧರಿಸ್ಕೊಳ್ರಿ ಅಂತ ಪೌಲನು ತನ್ನ ವಾಚಕರಿಗೆ, ತನ್ನ ಓದುಗಾರರಿಗೆ ಅವನು ನೆನಪಿಸ್ತಾ ಇದ್ದಾನೆ. ಈ ದೀರ್ಘ ಶಾಂತಿ ಅನ್ನುವಂಥ ಗುಣವನ್ನು ಕೆಲವು ಭಾಷಾಂತರ ಈ ರೀತಿಯಾಗಿ ಹೇಳುತ್ತೆ, ದೀರ್ಘ ಕೋಪ ಅಂತ ಹೇಳ್ತಾರೆ. ದೀರ್ಘ ಕೋಪ ಅಂತ ಅದು ಅಷ್ಟು ಸರಿಯಾದ ಒಂದು ಪದ ಬಳಕೆ ಅಲ್ಲ. ದೀರ್ಘ ಶಾಂತಿ ಅಂತಂದರೆ ದೀರ್ಘಕಾಲ ಸಹಿಸುವುದು, ಇದು ಒಂದು ಒಳ್ಳೆಯ ಪದ ಅಂತ ನಾವು ಹೇಳ್ಬೋದು. ದೀರ್ಘ ಸಹಿಸುವುದು, ದೀರ್ಘಕಾಲ ಸಹಿಸಿಕೊಳ್ಳುವಂಥದ್ದು. ಈ ದೀರ್ಘಕಾಲ ಕಷ್ಟಗಳನ್ನು ಸಹಿಸಿಕೊಳ್ಳುವಂಥದ್ದಕ್ಕೆ, ಇಲ್ಲವೇ ಅವರಿಗೆ ಬರುವಂಥ ಶೋಧನೆಗಳನ್ನು ಸಹಿಸಿಕೊಳ್ಳೋದಕ್ಕೆ ದೀರ್ಘ ಶಾಂತಿ ಅಂತ ಹೇಳ್ತಾರೆ. ಇದಕ್ಕೆ ವಿರುದ್ಧಾರ್ಥಕವಾದಂಥ ಪದವನ್ನು ನಾವು ನೋಡೋದಾದರೆ ಮುಂಗೋಪಿಯಾದ ಮನುಷ್ಯ, ಇಲ್ಲವೇ ಮುಂಗೋಪಿಯಾದಂಥ ವ್ಯಕ್ತಿಯ ಯೋಜನೆ ಅವನನ್ನು ಏನು ಮಾಡುತ್ತೆ, ಹಾಳು ಮಾಡುತ್ತೆ. ಆದರೆ ದೀರ್ಘ ಶಾಂತನು ಅವನು ಮುಂಗೋಪಿ ಆಗಿರೋದಿಲ್ಲ, ಅವನು ಕೋಪವುಳ್ಳ ವ್ಯಕ್ತಿ ಆಗಿರೋದಿಲ್ಲ, ಅವನು ಶಾಂತ ಸ್ವಭಾವವುಳ್ಳವನಾಗಿರ್ತಾನೆ. ಶಾಂತ ಸ್ವಭಾವವುಳ್ಳವನಾಗಿರ್ತಾನೆ. ಈಗ ಉದಾಹರಣೆಗೆ ನಾವು ಹೇಳಬೇಕಾದ್ರೆ, ಎಂಥ ಪರಿಸ್ಥಿತಿ ಎದುರಾದರೂ ಕೂಡ, ಇಲ್ಲವೇ ಎಂಥ ಕಷ್ಟಗಳು ಬಂದರೂ ಕೂಡ ಒಬ್ಬ ಭಕ್ತನು ಯಾವ ರೀತಿಯಾಗಿರ್ತಾನೆ ಅಂತಂದರೆ, ಆ ಕಷ್ಟಗಳ ಮಧ್ಯದಲ್ಲಿ, ಇಲ್ಲವೇ ಶೋಧನೆ ಮಧ್ಯದಲ್ಲಿ, ಇಲ್ಲವೇ ಯಾರಾದರೂ ನಮ್ಮನ್ನು ಕೆಣಕುವಾಗ, ನಮ್ಮನ್ನು ರೇಗಿಸುವಾಗ, ಇಲ್ಲ ನಮಗೆ ನೋವು ಉಂಟು ಮಾಡುವಂಥ ಮಾತುಗಳನ್ನು ಹೇಳುವಾಗ, ಅವೆಲ್ಲದರ ಮಧ್ಯದಲ್ಲಿ ಈ ದೀರ್ಘ ಶಾಂತಿಯ ಸ್ವಭಾವವುಳ್ಳವನು, ಆ ಗುಣವುಳ್ಳವನು, ಅವನು ಶಾಂತ ಭಾವದಿಂದ ಇರ್ತಾನೆ. ಒಂದು ಒಳ್ಳೆಯ ಉದಾಹರಣೆ ಅಂತಂದರೆ ಯೋಬನ ಜೀವಿತದಲ್ಲಿ ಅನೇಕ ನೋವುಗಳನ್ನು, ಕಷ್ಟಗಳನ್ನು, ಅವನು ಹಿಂಸೆಯ ಹಾದಿಗಳಲ್ಲಿ ದಾಟಿ ಹೋಗುವಂಥ ಸಂದರ್ಭಗಳನ್ನು ನಾವು ನೋಡ್ತೇವೆ. ಅದೆಲ್ಲದರಲ್ಲೂ ಅವನ ಸ್ನೇಹಿತರು ಬರ್ತಾರೆ, ಅವನನ್ನು ಕೆಣಕ್ತಾರೆ, ಮತ್ತು ಅವಳ ಹೆಂಡತಿ ಆತನ ವಿರುದ್ಧವಾಗಿ ಮಾತಾಡ್ತಾಳೆ.
ಇನ್ನೂ ಅನೇಕ ಘಟನೆಗಳು ಅವನಿಗೆ ಸಂಭವಿಸ್ತವೆ, ಅನೇಕ ಕಷ್ಟಗಳಿಗೆ ಎದುರಾಗ್ತಾನೆ. ಆದರೂ ಕೂಡ ಅವೆಲ್ಲವುಗಳಲ್ಲಿ ಅವನು ದೀರ್ಘ ಶಾಂತಿಯಿಂದ ಇದ್ದ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ದೀರ್ಘಕಾಲ ಅವನೇನು ಮಾಡ್ದ? ಸಹಿಸ್ಕೊಂಡ. ಹಾಗಾಗಿ ಭಕ್ತರನ್ನ ಬೈಬಲ್ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ಭಕ್ತರ ಜೀವನಗಳನ್ನು ನೀವು ಗಮನಿಸಿ ನೋಡೋದಾದರೆ, ಅನೇಕ ಭಕ್ತರು ಇಂಥ ಕಷ್ಟಗಳು ಬಂದಾಗಲೂ, ಶೋಧನೆಗಳು ಬಂದಾಗಲೂ ಅವರು ತಾಳ್ಮೆಯನ್ನು ಕೆಡಿಸ್ಕೊಳ್ಳದೆ ಅವರು ದೀರ್ಘಕಾಲ ಸಹಿಸಿಕೊಂಡು ತಮ್ಮ ಜೀವನದಲ್ಲಿ ಒಂದು ವಿಜಯವನ್ನು ಗಳಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗೆ ಅಂಥ ಭಕ್ತರನ್ನು ನಾವು ಹಿಂಬಾಲಿಸುವಾಗ, ಇಲ್ಲವೇ ಅದಕ್ಕಿಂತ ದೊಡ್ಡ ಗುರುವಾದಂಥ ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ ನಾವು ಜೀವಿಸುವಾಗ, ಆತನು ಹೇಳಿದ ಮಾತಿಗೆ ಅನುಗುಣವಾಗಿ ನಾವು ನಡೆಯುವಾಗ ಆತನ ಸ್ವಭಾವವನ್ನು ನಾವು ಧರಿಸ್ಕೊಳ್ಬೇಕು. ಆತನಿಗಿದ್ದಂಥ ಸ್ವಭಾವ ಅದು ದೀರ್ಘ ಶಾಂತಿಯ ಒಂದು ಸ್ವಭಾವ. ಆ ಒಂದು ಸ್ವಭಾವದಲ್ಲಿ ನಾವು ಕೂಡ ಮುಂದೆ ಹೋಗಬೇಕು, ಆ ಸ್ವಭಾವವನ್ನು ನಾವು ಧರಿಸ್ಕೊಳ್ಬೇಕು ಅಂತೇಳಿ ಪೌಲನು ಇಲ್ಲಿ ನಮಗೆ ನೆನಪು ಮಾಡ್ತಾ ಇದ್ದಾನೆ. ನಮಗೆ ಯಾರೇ ಕೋಪ ಬರ್ಸಿದ್ರು, ಇಲ್ಲ ನಮಗೆ ಯಾರೇ ಬಂದು ನಮ್ಮನ್ನು ಟೀಕೆ ಮಾಡಿದ್ರು, ಇಲ್ಲ ನಮಗೆ ಸಿಟ್ಟು ಬರುವಂಥ ಮಾತುಗಳನ್ನು ಹಾಡಿದ್ರು ಕೂಡ ನಾವು ದೀರ್ಘ ಶಾಂತಿಯಿಂದ ಇರಬೇಕು. ಇಲ್ಲವೇ ನಮ್ಮನ್ನು ಕ್ರೈಸ್ತಿಯ ನಂಬಿಕೆಯಿಂದ ಹಿಂಜರಿಯುವುದಕ್ಕೆ ಅನುವು ಮಾಡಿಕೊಡುವಂಥ ಅನೇಕ ಕಷ್ಟಗಳು, ಶೋಧನೆಗಳು, ಇಲ್ಲವೇ ನಮ್ಮ ಸ್ನೇಹಿತರು ಯಾರೇ ನಮಗೆ ವಿರುದ್ಧವಾಗಿ, ನಮ್ಮ ದೀರ್ಘ ಶಾಂತಿಯನ್ನು ಕೆಡಿಸೋದಕ್ಕೆ ವಿರುದ್ಧವಾಗಿ ನಿಂತರೂ ನಾವು ಈ ದೀರ್ಘ ಶಾಂತಿಯ ಗುಣದಿಂದ ನಾವು ಹಿಂದುಳಿಬಾರದು. ದೀರ್ಘ ಶಾಂತಿ ಉಳ್ಳವರಾಗಿರಬೇಕು. ಅದಾದ ಮೇಲೆ 6ನೆಯ ಒಂದು ಗುಣ, ಭಕ್ತರಲ್ಲಿ, ದೇವರ ಮಕ್ಕಳಲ್ಲಿ, ಕ್ರಿಸ್ತನ ಅನುಯಾಯಿಗಳಲ್ಲಿ ಇರಬೇಕಂತ 6ನೇ ಗುಣ, ಅದು ಸೈರಣೆ. ಈ ಪದಕ್ಕೆ ಮತ್ತೊಂದು ಪದವನ್ನು ನಾವು ನೋಡಬೇಕಾದ್ರೆ, ಅದನ್ನು ಹೇಳಬೇಕಾದ್ರೆ ತಾಳ್ಮೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೋದು. ಇನ್ನೊಂದು ಪದ, ಈ ಒಂದು ಈ ಶಬ್ದದ ಅಕ್ಷರಾಂಶ ಅರ್ಥವನ್ನು ನಾವು ನೋಡೋದಾದರೆ ಹಿಡಿಯುವುದು ಅನ್ನುವಂಥ ಉತ್ತರ ನಮಗೆ ಬರ್ತದೆ. ಹಿಂದಕ್ಕೆ ಹಿಡಿಯುವುದು. ದೇವರು ಪಾಪಿಗಳ ಮೇಲೆ ಶೈರಣೆ ಉಳ್ಳವನಾಗಿರುವುದರಿಂದ ಆತನು ತನ್ನ ನ್ಯಾಯ ತೀರ್ಪನ್ನು ಹಿಂದಕ್ಕೆ ಹಿಡಿದಿದ್ದಾನೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪಾಪಿಗಳ ಮೇಲೆ ಶೈರಣೆ ಅಂದರೆ ತಾಳ್ಮೆ ಉಳ್ಳವನಾಗಿರೋದ್ರಿಂದ ಇವತ್ತಿಗೂ ಕೂಡ ಪಾಪಿಯ ವಿಚಾರದಲ್ಲಿ ದೇವರು ತಾಳ್ಮೆ ಉಳ್ಳವನಾಗಿದ್ದಾನೆ. ತನ್ನ ನ್ಯಾಯ ತೀರ್ಪನ್ನು ಹಿಂದಕ್ಕೆ ಹಿಡಿದಿದ್ದಾನೆ. ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯವನ್ನು ನೀವು ನೋಡೋದಾದರೆ ಅಲ್ಲಿ ಈ ರೀತಿಯಾಗಿ ಹೇಳುತ್ತೆ. ರೋಮಾಪುರದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ, ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ಗಮನಿಸಿದ್ರಲ್ಲಿ ದೀರ್ಘ ಶಾಂತಿ, ಸಹನ. ಪೌಲನು ಕೊಲೊಸ್ಸೆಯವರ ಸಭೆಯವರಿಗೆ ಹೇಳ್ತಾ ಇದ್ದಾನೆ, ತಾಳ್ಮೆಯಿಂದ ಇರ್ರಿ. ನಮ್ಮ ಜೀವನದಲ್ಲಿ ಏನೇ ಎದುರಾದರೂ ಕೂಡ ನಾವು ತಾಳ್ಮೆಯಿಂದ ಇರಬೇಕು. ನಾವು ದೇವರಿಂದ ಏನಾದರೂ ಎದುರು ನೋಡ್ತಾ ಇದ್ರೆ ಅದಕ್ಕೆ ತಾಳ್ಮೆಯಿಂದ ಇರಬೇಕು. ದೇವರು ಕೊಡುವಂಥ ಸಮಯದಲ್ಲಿ ಖಂಡಿತವಾಗ್ಲೂ ಕೊಡ್ತಾನೆ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ, ಚಿಕ್ಕ ಮಕ್ಕಳು, ನಿಮ್ಮ ಮಕ್ಕಳು, ಅವರು 5-6 ವರ್ಷ ಮಕ್ಕಳಿರ್ತಾರೆ. ಅವರು ಕೇಳುವಾಗ ನನಗೆ ಬೈಕ್ ತಗೊಡು, ಕಾರ್ ತಗೊಡು ಪಪ್ಪ ಅಂತ ಕೇಳಿದ್ರೆ ನೀವು ತಗೊಡ್ತೀರಾ? ತಗೊಡಲ್ಲ. ಇಲ್ಲವೇ ನೀವು ನಿಮ್ಮ ಗಡ್ಡವನ್ನು ಸೇವಿಂಗ್ ಮಾಡ್ಕೊಳ್ಳುವಾಗ ಆ ಮಗು ಬಂದ್ಬಿಟ್ಟು ನಿಮ್ಮ ಹತ್ರ ನನಗೂ ಕೊಡು, ನಾನು ಸೇವಿಂಗ್ ಮಾಡ್ಕೊಳ್ತೀನಿ ಅಂತಂದರೆ ಕೊಡ್ತೀರಾ? ಕೊಡಲ್ಲ. ಕಾರಣ ಏನು ಹೇಳಿ? ಅವನು ಮಾಡ್ಕೊಳ್ಳೋದಕ್ಕೆ, ಆ ಒಂದು ಸೇವಿಂಗ್ ಮಾಡ್ಕೊಳ್ಳೋದಕ್ಕೆ ಅವನ ಸಮಯ ಇನ್ನೂ ಬಂದಿಲ್ಲ.
ಆ ಸಮಯದವರೆಗೆ ಅವನೇನು ಮಾಡಬೇಕು? ತಾಳ್ಮೆಯಿಂದ ಕಾಯಬೇಕು. ಅದೇ ರೀತಿಯಾಗಿ ದೇವರಿಂದ ಬರುವಂಥ ಆಶೀರ್ವಾದಗಳಿಗೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು. ದೇವರು ಕೆಲವು ಸಾರಿ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸ್ತಾನೆ. ಈ ರೀತಿಯಾಗಿ ಹೇಳ್ತದೆ, ನೀತಿಯ ನಿಮಿತ್ತವಾಗಿ ಹಿಂಸೆ ಪಡುವವರು ಧನ್ಯರು, ಯಾಕೆಂದರೆ ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ದೂಷಿಸಿ ಹಿಂಸಿಸಿ ನಿಮಗೆ ವಿರೋಧವಾಗಿ ಎಲ್ಲ ಥರದ ಕೆಟ್ಟದನ್ನು ಸುಳ್ಳಾಗಿ ಹೇಳಿದರೆ ನೀವು ಧನ್ಯರು, ಸಂತೋಷ ಪಡಿರಿ, ಅತೀ ಉಲ್ಲಾಸದಿಂದಿರ್ರಿ, ಯಾಕೆಂದರೆ ಪರಲೋಕದಲ್ಲಿ ನಿಮ್ಮ ಪ್ರತಿಫಲವು ದೊಡ್ಡದಾಗಿದೆ. ಪ್ರತಿಫಲವು ದೊಡ್ಡದಾಗಿದೆ. ಹಾಗಾಗಿ ಕ್ರಿಸ್ತನ ಹೆಸರಿನಲ್ಲಿ ಏನೆಲ್ಲ ನಿಂದನೆಗಳು, ಅವಮಾನಗಳು ಏನೆಲ್ಲ ಮಾಡ್ತಾರೋ ಎಲ್ಲದರಲ್ಲೂ ಕೂಡ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇರಬೇಕು. ಆ ತಾಳ್ಮೆಯ ಸ್ವಭಾವ ನಾವು ಕಲ್ತ್ಕೊಳ್ಬೇಕು. ಯೇಸು ಕ್ರಿಸ್ತನು ಕೂಡ ಶಿಲುಬೆ ಮೇಲೆ ಆತನಿಗೆ ಏನೇ ಶಿಕ್ಷೆ ಕೊಟ್ಟರು, ಎಂಥ ಅವಮಾನಗಳನ್ನು ಮಾಡಿದ್ರು ಕೂಡ ತಾಳ್ಮೆಯಿಂದ ಇದ್ರು. ಆತನ ಜಾಗದಲ್ಲಿ ನಾವಿದ್ದಿದ್ರೆ ಏನಾಗ್ತಿತ್ತು? ಆದರೆ ಯೇಸು ಕ್ರಿಸ್ತನು ಪ್ರತಿಕ್ರಿಯಿಸಲಿಲ್ಲ. ಸರಿಯಾಗಿ ನ್ಯಾಯವನ್ನ ಮಾಡುವಂಥ ದೇವರ ಕೈಗಳಿಗೆ ತನ್ನನ್ನು ಒಪ್ಪಿಸಿಕೊಟ್ರು. ಹಾಗಾಗಿ ಪ್ರಿಯ ದೇವರ ಮಕ್ಕಳೇ, ಕೇಳುಗರೆ, ನಮ್ಮಲ್ಲಿ ಇರಬೇಕಂತ ಎರಡನೆಯ ಗುಣ ಅದು ತಾಳ್ಮೆಯ ಗುಣವಾಗಿದೆ. ತಾಳ್ಮೆಯ ಗುಣ. 6ನೇ ಗುಣ ಅದು ತಾಳ್ಮೆಯ ಗುಣ. 3ನೇ ಅಧ್ಯಾಯ ರೋಮಾಪುರದ ಪತ್ರಿಕೆ ಅದರ 25ನೇ ವಾಕ್ಯವನ್ನು ನಾವು ಈ ರೀತಿಯಾಗಿ ಓದ್ತೀವಿ. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇಲ್ಲದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ನಂಬಿಕೆ ಇಲ್ಲದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಇವತ್ತೂ ಕೂಡ ಏನ್ ಮಾಡ್ತಾ ಇದ್ದಾನೆ? ತಾಳ್ಮೆಯಿಂದ ಇದ್ದಾನೆ. ಈ ಲೋಕ ಪಾಪದ ನಿಮಿತ್ತವಾಗಿ ಈ ಲೋಕವನ್ನು ದೇವರು ಯಾವಾಗಲೂ ನಾಶ ಮಾಡಬೇಕಾಗಿತ್ತು. ಯಾವಾಗಲೂ ಈ ಲೋಕವನ್ನ ಧ್ವಂಸ ಮಾಡಬೇಕಾಯಿತು, ಹಾಳು ಮಾಡಬೇಕಾಗಿತ್ತು. ಆದರೆ ಇವತ್ತಿಗೂ ಕೂಡ ಈ ಲೋಕವನ್ನು ಹಾಳು ಮಾಡದೆ, ನಾಶ ಮಾಡದೆ ಆತನೇನಾಗಿದ್ದಾನೆ? ತಾಳ್ಮೆಯಿಂದ ಇದ್ದಾನೆ. ತಾಳ್ಮೆಯಿಂದ ಇದ್ದಾನೆ. ನಮ್ಮನ್ನ ನಿಮ್ಮ ಸ್ವಭಾವದಿಂದ ದೇವರು ಯಾವಾಗಲೂ ನಾಶ ಮಾಡಬೇಕಾಗಿತ್ತು. ಆದರೆ ಅದೆಲ್ಲವನ್ನ ಸಹಿಸಿಕೊಂಡು ಇಂದಿಗೂ ಕೂಡ ತಾಳ್ಮೆಯಿಂದ ಇದ್ದಾನೆ. ಬೇರೆ ಆ ತಾಳ್ಮೆಯ ಸ್ವಭಾವ, ಆ ಗುಣವನ್ನು ನಾವು ಹೊಂದಿಕೊಳ್ಳೋಣ. 7ನೆಯ ಗುಣ, ಒಬ್ಬ ಕ್ರಿಸ್ತನ ಅನುಯಾಯಿಯಲ್ಲಿ ಇರಬೇಕಾದಂಥ 7ನೇ ಗುಣ ಅದು ಕ್ಷಮೆಯನ್ನು ಧರಿಸ್ಕೊಳ್ರಿ ಅಂತ ಹೇಳುತ್ತೆ. ಕ್ಷಮೆ. ಅಲ್ಲಿ ನೀವು ಗಮನಿಸ್ರಿ, 13ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಿದೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿರಿಸಿಕೊಂಡು ಕ್ಷಮಿಸಿರಿ. ಕ್ಷಮಾಪಣೆಯ ಒಂದು ಗುಣ ಇರಬೇಕು. ಯೇಸು ಕ್ರಿಸ್ತನಿಗೆ ಅಷ್ಟು ನೋವು ಕಟ್ತಾ ಇದ್ರು ಕೂಡ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಏನು ಹೇಳಿದ್ರು? ಶಿಲುಬೆ ಮೇಲೆ ಆತನು ಪ್ರಾರ್ಥನೆ ಮಾಡಿದ್ರು, ತಂದೆಯೇ ಇವರೇನು ಮಾಡ್ತಾ ಇದ್ದಾರೆ, ಇವರಿಗೆ ಅರಿವಿಲ್ಲ, ಇವ್ರಿಗೆ ಗೊತ್ತಿಲ್ಲ, ತಂದೆ ಇವರನ್ನ ಕ್ಷಮಿಸು. ಯೇಸು ಕ್ರಿಸ್ತನು ಆತನ ಜೀವಿತದ ಉದ್ದಕ್ಕೂ ಯಾವ ಒಂದು ಬೋಧನೆಯನ್ನ ಮಾಡ್ಕೊಂಡು ಬಂದಿದ್ರೋ ಆ ಬೋಧನೆಯ ಪ್ರಕಾರವಾಗಿ ಯೇಸು ಕ್ರಿಸ್ತರು ಕ್ಷಮಿಸಿದ್ರು. ನಿನ್ನ ಸಹೋದರನು ತಪ್ಪು ಮಾಡಿದ್ರೆ ಎಷ್ಟು ಸಾರಿ ಕ್ಷಮಿಸ್ಬೇಕು ಅಂತೇಳಿ ಬಂದು ಶಿಷ್ಯರು ಕೇಳ್ತಾರೆ ಅವರು, 70 ಸಾರಿನ ಅಂತ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಸಹೋದರನು ತಪ್ಪು ಮಾಡಿದ್ರೆ ಅವನನ್ನು ನೀನು 70 ಸಾರಿ ಕ್ಷಮಿಸ್ಬೇಕು. ಪ್ರೇರ ಅದಕ್ಕೆ ಆ ಲೆಕ್ಕಕ್ಕೆ ಅದನ್ನ ಕೌಂಟ್ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೆ ನಾವು ಕ್ಷಮಿಸ್ಬೇಕಂತೆ, ಮನಪೂರ್ವಕವಾಗಿ ಕ್ಷಮಿಸ್ಬೇಕು. ಯೇಸು ಕ್ರಿಸ್ತರು ಪ್ರಾರ್ಥನೆಯಲ್ಲಿ ಮಾಡುವಾಗ ಪ್ರಾರ್ಥನೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಕಲಿಸ್ಕೊಡುವಾಗ ಅದರಲ್ಲೂ ಕೂಡ ಜನರ ತಪ್ಪುಗಳನ್ನು ನೀವು ಕ್ಷಮಿಸ್ಬೇಕು ಅಂತ ಹೇಳ್ಕೊಟ್ರು. ಆತನ ಹತ್ತಿರ ಅನೇಕ ಸ್ತ್ರೀಯರನ್ನ ಕರ್ಕೊಂಡು ಬಂದ್ರು. ಪಾಪ ಮಾಡಿದಂಥ ಸ್ತ್ರೀ
ಕರ್ಕೊಂಡು ಬಂದಾಗ ಅವರು ಜನರೆಲ್ಲ ಎದುರು ನೋಡಿದ್ರು, ಈತನು ಇವಳನ್ನ ಶಿಕ್ಷಿಸ್ತಾರೆ ಅಂತ. ಆದರೆ ಯೇಸು ಸ್ವಾಮಿ, ಮಗಳೇ, ನಾನು ನಿನ್ನ ಶಿಕ್ಷಿಸಿಲ್ಲ, ನಾನು ಕ್ಷಮಿಸ್ತೇನೆ, ಮುಂದೆ ಪಾಪ ಮಾಡಬೇಡ, ಹೋಗು. ಕುಷ್ಠರೋಗಿಗಳನ್ನ ವಾಸಿ ಮಾಡಿ ಹೇಳಿದ್ರು, ಇನ್ನು ಮುಂದೆ ಪಾಪ ಮಾಡಬೇಡ, ನಾನು ನಿನ್ನ ಕ್ಷಮಿಸಿದ್ದೇನೆ. ಪ್ರೇರೆ, ಯೇಸು ಕ್ರಿಸ್ತನು ಯಾವ ಮಾತುಗಳನ್ನು ಹೇಳಿದ್ರೋ ಆ ಮಾತಿನ ಪ್ರಕಾರವಾಗಿ ಮಾಡಿದ್ರು. ಕ್ಷಮಿಸು ಅನ್ನುವಂಥ ಪದದ ಅರ್ಥ ಮರೆತು ಬಿಡು ಅನ್ನುವಂಥದ್ದು. ನಿಮಗೆ ತಪ್ಪು ಮಾಡಿದಂಥವರ ವ್ಯಕ್ತಿಗಳನ್ನು ನೀವು ಕ್ಷಮಿಸಿದ್ದೀರಾ? ಕ್ಷಮಿಸಿಲ್ಲ ಅಂದರೆ ನಿಮ್ಮ ಪ್ರಾರ್ಥನೆ ಕೇಳಲ್ಪಡಲ್ಲ. ನಮ್ಮ ಪ್ರಾರ್ಥನೆ ದೇವರ ಮುಂದೆ, ದೇವರು ನಮ್ಮ ಪ್ರಾರ್ಥನೆಗೆ ಕಿವಿಗೊಡಲ್ಲ. ಹಾಗಾಗಿ ದೇವರ ಮಕ್ಕಳಲ್ಲಿ ಕ್ಷಮಾಪಣೆ ಇರಬೇಕು. ಒಬ್ಬ ಸಹೋದರ ಸಹೋದರಿ ತಪ್ಪು ಮಾಡುವಾಗ ಅದನ್ನು ಕ್ಷಮಿಸುವಂಥ ಮನೋಭಾವ ನಿಮ್ಮಲ್ಲಿರಬೇಕು. ಆ ಮನಸ್ಥಿತಿಯನ್ನು ನೀವು ಇಟ್ಕೊಳ್ಬೇಕು. ಬೈಬಲ್ ಅದನ್ನೇ ನಮಗೆ ಹೇಳ್ತದೆ. ಹೇಗೆ ಕ್ಷಮಿಸ್ಬೇಕಂತೆ ನಾವು ವಾಕ್ಯ ಹೇಳುತ್ತೆ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 32. ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 32ನೇ ವಾಕ್ಯ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರ್ರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ. ಈ ವಾಕ್ಯದಲ್ಲಿ ನಮಗೆ ಹೇಳ್ತದೆ, ದೇವರು ಕ್ರಿಸ್ತನಲ್ಲಿ ಹೇಗೆ ಕ್ಷಮಿಸಿದ್ದಾನೋ, ಇಲ್ಲವೇ ಕ್ರಿಸ್ತನು ನಮ್ಮನ್ನು ಹೇಗೆ ಕ್ಷಮಿಸಿದ್ದಾನೋ ಹಾಗೆ ನಾವು ಮತ್ತಿತರರನ್ನ, ಅವರ ತಪ್ಪುಗಳನ್ನು ಏನು ಮಾಡಬೇಕು? ಕ್ಷಮಿಸಬೇಕು. ಕೆಲವರು ಹೇಳ್ತಾರೆ, ಅಯ್ಯೋ, ಅವನು ಮಾಡಿರುವಂಥ ಘಟನೆಯನ್ನ ನಾವು ನೆನಪು ಮಾಡಿಕೊಂಡ್ರೆ ನನ್ನ ಜೀವನ ಪೂರ್ತಿ ಅವನಿಗೆ ಕ್ಷಮಾಪಣೆ ಇಲ್ಲ. ಕೆಲವರು ಹೇಳ್ತಾರೆ. ಯೇಸು ಕ್ರಿಸ್ತನ ವಿರುದ್ಧವಾಗಿ ನಾವು ಮಾಡಿರುವಂಥ ಘಟನೆಗಳನ್ನು ಒಂದು ಸಾರಿ ನೆನಪು ಮಾಡಿಕೊಂಡ್ರೆ ಯೇಸು ಕ್ರಿಸ್ತನ ನಮ್ಮನ್ನು ಕ್ಷಮಿಸುವಂಥ ಅವಶ್ಯಕತೆಯೇ ಇಲ್ಲ. ಅಂಥ ದೊಡ್ಡ ಪಾಪಿಗಳಾಗಿರೋಂಥ ನಮ್ಮನ್ನೇ ಯೇಸು ಕ್ರಿಸ್ತನ ಕ್ಷಮಿಸಿದ್ದಾರೆ ಅಂದರೆ ನಾವು ಇತರರ ತಪ್ಪನ್ನು ಯಾಕೆ ಕ್ಷಮಿಸಬಾರ್ದು? ಕ್ಷಮಾಪಣೆಯ ಗುಣ ನಮ್ಮಲ್ಲಿ ಇರಬೇಕು. 8ನೇದಾಗಿ, ಕಡೆಯದಾಗಿ ಅಲ್ಲಿ ಹೇಳುವಂಥ ಗುಣ 14ನೇ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಹೋಗ್ತೇವೆ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ಇದೇ ಮುಖ್ಯ. ಈ ಎಲ್ಲ ಸದ್ಗುಣಗಳಲ್ಲಿ ಮುಖ್ಯವಾದಂಥ ಗುಣ ಯಾವುದು ಅಂತಂದರೆ ಪ್ರೀತಿ. ಈ ಪ್ರೀತಿ ಇಲ್ಲ ಅಂತಂದರೆ ಇವು ಯಾವುದೂ ಇರಲ್ಲ. ಹಾಗಾಗಿ ಈ ಪ್ರೀತಿಯನ್ನು ನಾವು ಇಟ್ಕೋಬೇಕಂತೆ. ಈ ಪ್ರೀತಿಯ ಗುಣವನ್ನು ನಾವು ಧರಿಸ್ಕೊಳ್ಬೇಕಂತೆ. ಈ ಪ್ರೀತಿ ಯಾವ ರೀತಿ ಅಂತಂದರೆ ನಡುಕಟ್ಟಿದ್ದಾಗೆ. ಹಾಗಾಗಿ ಈ ಪ್ರೀತಿಯನ್ನು ನಾವು ಬಿಗಿಯಾಗಿ ಇಟ್ಕೊಳ್ಬೇಕು ಮತ್ತು ಈ ಪ್ರೀತಿಯಲ್ಲಿ ನಾವು ನಡೀಬೇಕು. ಯಾಕೆ ನಾವು ಪ್ರೀತಿಸಬೇಕು, ಯಾಕೆ ನಾವು ಪ್ರೀತಿಯಲ್ಲಿ ಇರಬೇಕು ಅಂದರೆ, ಪ್ರೀತಿಯ ಗುಣವನ್ನು ನಾವು ಹೊಂದ್ಕೊಳ್ಬೇಕಂದ್ರೆ ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದಾನೆ. ದೇವರು ಪ್ರೀತಿ ಸ್ವರೂಪಿ. ಈ ಪ್ರೀತಿ ಇಲ್ಲದವನು ದೇವರನ್ನ ಬಲ್ಲವನಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಸಹೋದರನ ಪ್ರೀತಿಸ್ತೀನಿ ಅಂತ ಹೇಳಿ ಸಹೋದರನ ದ್ವೇಷಿಸುವವನು ಅವನು ಕತ್ತಲೆಯಲ್ಲಿದ್ದಾನೆ ಅಂತ ಹೇಳುತ್ತೆ. ನೀನು ನಿನ್ನ ಸಹೋದರನನ್ನ ಪ್ರೀತಿಸ್ತಿದ್ರಿ ಅಂತ ಹೇಳ್ತಾ ನಿನ್ನ ಸಹೋದರನ ದ್ವೇಷಿಸ್ತಾ ಇದ್ರೆ ನೀನು ಎಲ್ಲಿದೀಯಾ? ಕತ್ತಲೆಯಲ್ಲಿದೀಯಾ. ಸಹೋದರನ ವಿರುದ್ಧವಾಗಿ ತಪ್ಪು ಮಾಡ್ತಾ, ಸಹೋದರನ ದ್ವೇಷಿಸ್ತಾ, ಸಹೋದರನ ಬಗ್ಗೆ ಇಲ್ಲದನ್ನ ಸಲ್ಲದನ್ನ ಹೇಳ್ತಾ, ಸಹೋದರನ ನೀನು ದ್ವೇಷಿಸ್ತಾ ಇದ್ರೆ ನಿನ್ನಲ್ಲಿ ಪ್ರೀತಿ ಇಲ್ಲ. ಪ್ರೀತಿಗೆ ಬದಲಾಗಿ ಕತ್ತಲೆ ಇದೆ. ಆ ಕತ್ತಲೆಗೆ ಯಜಮಾನನಾದಂಥ ಸೈತಾನನ ಬುದ್ಧಿ ನಿನ್ನಲ್ಲಿದೆ. 1 ಯೋಹಾನ 2ನೇ ಅಧ್ಯಾಯ 9ನೇ ವಾಕ್ಯದಿಂದ ನಾವು ನೋಡೋದಾದ್ರೆ ಈ ರೀತಿಯಾಗಿ ಹೇಳುತ್ತೆ, ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಈವರೆಗೂ ಕತ್ತಲೆಯಲ್ಲಿದ್ದಾನೆ. ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ವಿಘ್ನಕರವಾದದ್ದು ಏನೂ ಇಲ್ಲ. ತನ್ನ ಸಹೋದರನನ್ನು ದ್ವೇಷಿಸುವವನು ಕತ್ತಲೆಯಲ್ಲಿದ್ದಾನೆ. ಕತ್ತಲೆಯಲ್ಲಿ ನಡೆದುಕೊಳ್ಳುತ್ತಾ ಕತ್ತಲೆಯು ಅವನ ಕಣ್ಣುಗಳನ್ನು ಕಾಣದ ಹಾಗೆ ಮಾಡಿದರಿಂದ ತಾನು ಎಲ್ಲಿಗೆ ಹೋಗುತ್ತಾನೋ ಅವನಿಗೆ ತಿಳಿಯದು.
ಕೇಳ್ತಾ ಇರ್ತಕ್ಕಂಥ ಈ ಮಾತನ್ನು ಕೇಳ್ತಾ ಇರ್ತಕ್ಕಂಥ ಕೇಳುಗರೆ, ಸಭೆಯ ಸಹೋದರ ಸಹೋದರಿಯರೇ, ಪ್ರೀತಿ ನಿಮ್ಮಲ್ಲಿಲ್ಲ ಅಂದ್ರೆ, ನೀವು ದ್ವೇಷ ತುಂಬಿಕೊಂಡಿದ್ದೀರಿ ಅಂದ್ರೆ, ಸಹೋದರನ ವಿರುದ್ಧವಾಗಿ ನೀವು ಚಾಡಿ ಮಾತುಗಳನ್ನ, ಅವನ ವಿರುದ್ಧವಾಗಿ ಕೋಪ ಕ್ರೋಧದ ಮಾತುಗಳನ್ನು ನೀವು ಆಡ್ತಾ ಇದ್ದೀರಿ ಅಂದ್ರೆ ನೀವೆಲ್ಲಿದ್ದೀರಾ? ಕತ್ತಲೆಯಲ್ಲಿದ್ದೀರಾ. ನಿಮ್ಮ ಕಣ್ಣುಗಳನ್ನ ಈ ಲೋಕದ ದೇವರು ಏನ್ ಮಾಡಿದ್ದಾನೆ? ಮಂಕು ಮಾಡಿದ್ದಾನೆ. ನೀವು ಕುರುಡುತನದಲ್ಲಿದ್ದೀರಾ, ಕುರುಡು ಪ್ರೀತಿಯಲ್ಲಿದ್ದೀರಾ, ಕುರುಡು ದಾರಿಯಲ್ಲಿ ಮಾರ್ಗದಲ್ಲಿದ್ದೀರಾ ಅನ್ನೋಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪ್ರೀತಿ, ಆ ಪ್ರೀತಿಯ ಸ್ವಭಾವ, ಆ ಪ್ರೀತಿಯ ಗುಣ ಹೇಗಿರ್ತದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ 1 ಕೊರಿಂಥಿ 13ನೇ ಅಧ್ಯಾಯದಲ್ಲಿ ಆ ಪ್ರೀತಿಯ ಬಗ್ಗೆ ವರ್ಣನೆ ಇದೆ. 13ನೇ ಅಧ್ಯಾಯ, 1 ಕೊರಿಂಥಿ 13ನೇ ಅಧ್ಯಾಯ. ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರೂ, ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದರೂ, ಬೆಟ್ಟಗಳನ್ನು ತೆಗೆದಿಡುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರೂ ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಅಲ್ಲದವನಾಗಿದ್ದೇನೆ. ನನಗಿರುವುದನ್ನೆಲ್ಲವನ್ನು ಅನ್ನದಾನ ಮಾಡಿದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನಗಿಲ್ಲದಿದ್ದರೆ ನನಗೇನು ಪ್ರಯೋಜನವಾಗುವುದಿಲ್ಲ. ಏನು ಪ್ರಯೋಜನ ಆಗೋದಿಲ್ಲ. ನಿನ್ನ ಜೀವನದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನೀನು ಅನ್ನದಾನ ಮಾಡಿದ್ರು, ನಿನ್ನ ದೇಹವನ್ನು ಸುಡೋದಕ್ಕೆ ಒಪ್ಪಿಸಿದ್ರು, ನೀನು ಪ್ರವಾದನೆ ಆಡಿದ್ರು, ನೀನು ಅನ್ಯ ಭಾಷೆ ಆಡಿದ್ರು, ಏನೇ ಮಾಡಿದ್ರು ಪ್ರೀತಿ ಇಲ್ಲ ಅಂತಂದ್ರೆ ನೀನು ಏನು ಪ್ರಯೋಜನ ಇಲ್ಲದವನಾಗಿರ್ತೀನಿ. ಪ್ರೀತಿ ಹೇಗಿರ್ತದೆ ಅನ್ನೋಂಥದ್ದನ್ನು 4ರಿಂದ 7ನೇ ವಾಕ್ಯದವರೆಗೆ ಹೇಳ್ತದೆ. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯೆ ತೋರಿಸುವುದು. ನೋಡ್ರಿ, ನಾವೀಗ ಏನು ಆ ಗುಣಗಳನ್ನು ನೋಡ್ತಾ ಬಂದ್ವೋ ಇದೆಲ್ಲ ಪ್ರೀತಿಯ ನಿಮಿತ್ತವೇ ಆಗ್ತದೆ. ಪ್ರೀತಿಯ ನಿಮಿತ್ತವೇ ಒಬ್ಬನ ಜೀವನದಲ್ಲಿ ಬರುತ್ತೆ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಹುಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಇದು ಪ್ರೀತಿ ಪ್ರಿಯರೇ. ಹಾಗಾಗಿ ಪ್ರೀತಿಯ ಸ್ವಭಾವ, ಈ ಪ್ರೀತಿಯ ಗುಣವನ್ನು ನಾವು ದೇವರಿಂದ ಹೊಂದ್ಕೊಳ್ಳೋಣ, ಮತ್ತು ಅದನ್ನು ಮತ್ತಷ್ಟು ನಾವು ಹೆಚ್ಚಾಗಿ ಅದನ್ನು ವೃದ್ಧಿ ಮಾಡಿಕೊಳ್ಳೋಣ. ದೇವರು ನಮಗೆ ಸಹಾಯ ಮಾಡಲಿ. ದೇವರಲ್ಲಿ ನಾವು ಹೊಸ ಜೀವನದಲ್ಲಿ ನಡೆಯೋದಕ್ಕೆ ಇವೆಲ್ಲವೂ ನಮಗೆ ಉತ್ತೇಜನ ಕೊಡುವಂಥದ್ದಾಗಿದೆ. ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾಗಿರುವಂಥ ನಮ್ಮ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ದೇವ, ಹೊಸ ಜೀವನಕ್ಕೆ ಬೇಕಾದಂಥ ಉತ್ತೇಜನದ ಉದ್ದೇಶಗಳನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿವರೆಗೆ ಮೊದಲನೆಯ ಉದ್ದೇಶ ಅದು ಕ್ರಿಸ್ತನ ಕೃಪೆ. ಕ್ರಿಸ್ತನ ಕೃಪೆ ನಮ್ಮನ್ನು ಹೊಸ ಜೀವನಕ್ಕೆ ಉತ್ತೇಜನ ಪಡಿಸ್ತದೆ ಅಂತೇಳಿ ನಾವು ನೋಡಿದ್ವಿ. ಆ ಕೃಪೆಯ ನಿಮಿತ್ತ ನಾವು ಏನೆಲ್ಲ ಪಡ್ಕೊಂಡ್ವಿ ಮತ್ತು ಆ ಕೃಪೆಯ ನಿಮಿತ್ತ ನಾವು ಏನಾಗಬೇಕು ಅನ್ನೋಂಥದ್ದನ್ನು, ಯಾವ ಗುಣಗಳನ್ನು ಹೊಂದ್ಕೊಳ್ಬೇಕು, ಯಾವ ಜವಾಬ್ದಾರಿ ನಮಗೆ ಬೇಕು ಅನ್ನೋಂಥದ್ದನ್ನು ನಿನ್ನ ವಾಕ್ಯದ ಮೂಲಕ ಧ್ಯಾನ ಮಾಡಿದ್ವಿ. ಪ್ರತ್ಯೇಕವಾಗಿ ಕೇಳಿದಂಥ ಈ ಎಲ್ಲ ವಾಕ್ಯಗಳನ್ನು, ಈ ಕೇಳಿದಂಥ ಎಲ್ಲ ಜನರನ್ನು ನೀನು ಆಶೀರ್ವದಿಸು. ಈ ಸದ್ಗುಣಗಳನ್ನು ಎಲ್ಲರೂ ನಿನ್ನ ಮೂಲಕ ಹೊಂದ್ಕೊಳ್ಳುವಂತೆ, ನಿನ್ನ ಕೃಪೆಯ ಮೂಲಕ ಹೊಂದ್ಕೊಳ್ಳುವಂತೆ ನೀನು ಸಹಾಯ ಮಾಡು. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಾವೆಲ್ಲರೂ ನಡೆಯುವಂತೆ ಸಹಾಯ ಮಾಡು. ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ನಾವು ಕರ್ತನನ್ನು ಆರಾಧಿಸೋಣ. ನಮಗೆ ರಕ್ಷಣೆ ಆನಂದವನ್ನು ನೀಡಿದ ಕರ್ತನನ್ನು ನಾವು ಸ್ತುತಿಸೋಣ. ನಾವು ಆತನನ್ನು ಘನಪಡಿಸೋಣ. ಪ್ರಿಯರೇ, ಬನ್ನಿ. ಮಹಿಮೆ ಮಹಿಮೆ ಸದಾ ಆತನಿಗೆ, ಯೇಸು ರಾಜನಿಗೆಂದಿಗಾಗಲಿ.
ಸದ ಆತನಿಗೆ ಯೇಸುರಾಜನಿಗೆಂದಿಗಾಗಲಿ ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ರಕ್ಷಣಾನಂದವ ನೀಡಿದ ಕರ್ತನ ಎಂದೆಂದು ಹಾಡಿಕೊಂಡಾಡುವೆ. ಆನಂದವೇ ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಆನಂದವೇ ಪರಮಾನಂದವೇ ಸ್ವರ್ಗದಾನಂದವೇ ಎಂದಿಗೂ. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಅತಿ ಘೋರವಾದ ಪಾಪದ ಬಂಧದಿ ನನ್ನನ್ನೆಂದಿಗೂ ಬಿಡಿಸಿದನು. ಸ್ವಾಮಿ, ನಾನು ಈ ಲೋಕದಲ್ಲಿ ನಿನ್ನ ಸಂಗತಿಗಳ ಕುರಿತು, ದೇವರೇ ನಿನ್ನ ರಾಜ್ಯದ ಕುರಿತು ನಾನು ಕುರುಡನಾಗಿದ್ದೆ. ಆದರೆ ನಿನ್ನ ವಾಕ್ಯದ ಮೂಲಕವಾಗಿ, ನಿನ್ನ ಆತ್ಮನ ಮೂಲಕವಾಗಿ ನನ್ನ ಕುರುಡು ಕಣ್ಣನ್ನು ತೆರೆದೆ. ಈಗ ನನಗೆ ನಿನ್ನ ಸಂಗತಿಗಳು ಕಾಣುತ್ತವೆಂಬುದಾಗಿ ಹಾಡುಗಾರನು ಹಾಡ್ತಾನೆ. ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ಆತನೊಂದಿಗೆ ಸೇರಿ ಈ ಪ್ರೋಗ್ರಾಂ ನಿಮಗೆ ಆಶೀರ್ವಾದವಾಗಿದೆ ಎಂದು ನಾವು ನಂಬುತ್ತೇವೆ. ನಿಮಗೇನಾದರೂ ಅಭಿಪ್ರಾಯಗಳು, ಪ್ರಾರ್ಥನಾ ಮನವಿಗಳು ಇರೋದಾದರೆ ನಿಮ್ಮ ಸಂಕೋಚವಿಲ್ಲದೆ ನೀವು ಕಾಲ್ ಮಾಡಿ, ನಾವು ನಿಮಗೋಸ್ಕರವಾಗಿ ಖಂಡಿತವಾಗಿ ನಾವು ಪ್ರಾರ್ಥಿಸುತ್ತೇವೆ. ನೀವು ನಮ್ಮನ್ನು ಭೇಟಿ ಮಾಡಬೇಕಾದಂಥ ವಿಳಾಸ ಸತ್ಯಂ ಸತ್ಯವೇ, ಅಗಾಪೆ ಗಾಸ್ಪಲ್ ಮಿನಿಸ್ಟ್ರೀಸ್, ಮತ್ತಿಕೆರೆ, ಬೆಂಗಳೂರು 54. ಈ ಅಡ್ರೆಸ್ನಲ್ಲಿ ನೀವು ನಮ್ಮನ್ನು ಭೇಟಿ ಮಾಡಬಹುದು. ನಿಮಗೇನಾದರೂ ಪ್ರಾರ್ಥನಾ ಮನವಿಗಳು, ಪ್ರಾರ್ಥನಾ ವಿಷಯಗಳು, ಏನಾದರೂ ಸಮಸ್ಯೆಗಳು ಇರೋದಾದರೆ ಸಂಕೋಚವಿಲ್ಲದೆ ಈ ಸ್ಕ್ರೀನ್ನಲ್ಲಿ ಕಾಣಿಸುವಂಥ ಈ ನಂಬರ್ಗೆ ನೀವು ಕಾಲ್ ಮಾಡಿರಿ. ನಾವು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಮತ್ತು ಏನಾದರೂ ಬೈಬಲ್ ಸಂಬಂಧವಾಗಿರುವಂಥ ಪ್ರಶ್ನೆಗಳು, ಬೈಬಲ್ ಸಂಬಂಧವಾಗಿರುವಂಥ ಸಂಶಯಗಳು ನಿಮಗಿರೋದಾದರೆ ವಾಟ್ಸಾಪಿನಿಂದ ನೀವು ನಮಗೆ ಕೇಳ್ಬೋದು. ವಾಟ್ಸಾಪ್ನಿಂದಲೇ ನಾವು ನಿಮಗೆ ಉತ್ತರವನ್ನು ಕೊಡುತ್ತೇವೆ. ಈ ಸಂದೇಶವನ್ನು ಮತ್ತು ಈ ಹಾಡನ್ನು ಪುನಃ ಕೇಳಬೇಕಾದರೆ ಸತ್ಯಂ ಸತ್ಯವೇ ಅನ್ನುವಂಥ ಯೂಟ್ಯೂಬ್ ಚಾನಲ್ ಮತ್ತು ಸತ್ಯಂ ಸತ್ಯವೇ ಅನ್ನುವಂಥ ಫೇಸ್ಬುಕ್ ಪೇಜ್ನಲ್ಲಿ ನೀವು ಸಂಪರ್ಕಿಸಿ. ಈ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ನೀವು ಇದನ್ನು ಶೇರ್ ಮಾಡಿರಿ. ಈ ಶುಭವಾರ್ತೆಯಲ್ಲಿ ನೀವು ಸಹ ಪಾಲ್ಗೊಂಡ್ರಿ. ದೇವರು ನಿಮ್ಮನ್ನು ಹೆಚ್ಚಾಗಿ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್. ವಚನ ಮಳೆಯಾಗಿ ಸುರಿಯುವುದು, ಸತ್ಯವಾಗಿ ಹರಳುವುದು. ಸತ್ಯ ಸತ್ಯವೇ, ಸತ್ಯ ಸತ್ಯವೇ, ಸತ್ಯ ಸತ್ಯವೇ. ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕ್ಷಮಾಪಣೆಯ ಒಂದು ಗುಣ ಇರಬೇಕು. ಯೇಸು ಕ್ರಿಸ್ತನಿಗೆ ಅಷ್ಟು ನೋವು ಕೊಡ್ತಾ ಇದ್ರು ಕೂಡ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಏನ್ ಹೇಳಿದ್ರು? ಶಿಲುಬೆ ಮೇಲೆ ಆತನು ಪ್ರಾರ್ಥನೆ ಮಾಡಿದ್ರು, ತಂದೆ